ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡಬಲ್ ಟೇಪ್ ಪ್ಲಾಸ್ಟರಿಂದ ಇಷ್ಟೊಂದು ಉಪಯೋಗ ಇದೆ ಅಂತ ಗೊತ್ತಿತ್ತ ನಿಮಗೆ? ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಾವು ಫಂಕ್ಷನ್ಸ್ ಅಂತ ಸ್ಯಾರಿಯನ್ನು ಉಟ್ಕೊತಾ ಇರ್ತೀವಿ. ಅದು ಜ್ಯುವೆಲ್ರಿ ಹಾಕ್ಕೊಂಡಿದ್ರು ಆ ಸೈಡ್ ಈ ಸೈಡ್ ಒಟ್ಟೋಗ್ತಾ ಇರುತ್ತೆ, ಮತ್ತು ಅದನ್ನು ಸರಿ ಮಾಡ್ಕೊಳ್ಳೋದೊಂದು ಕಷ್ಟ ಆಗುತ್ತೆ. ಅದಿರಲಿಲ್ಲ, ನಾವು ಒಂದು ಡಬಲ್ ಟೇಪ್ ಪ್ಲಾಸ್ಟರನ್ನು ತಗೊಂಡು ಆ ಜ್ಯುವೆಲ್ರಿಗೆ ಮತ್ತು ಆ ಸ್ಯಾರಿಗೆ ಕೂಡ ನಾವು ಈ ರೀತಿ ಅಂಟಿಸ್ಬೇಕು. ಈ ರೀತಿ ಅಂಟಿಸೋದ್ರಿಂದ ಸೈಡ್ಗೆ ಹೋಗೋದಿಲ್ಲ ಮತ್ತು ನಮ್ಗೆ ಫ್ರೀಯಾಗೂ ಇರ್ತೀವಿ. ಅದನ್ನು ನೋಡಿಕೊಂಡು ಅಲ್ಲಿಗೂ ಸೈಡ್ಗೆ ಹೋಗಿದ್ದೇನೋ ಅಂತ ಸರಿ ಮಾಡ್ಕೊಳ್ಳೋ ಅಂಥ ಕಷ್ಟ ಕೂಡ ಇರೋದಿಲ್ಲ. ಮತ್ತು ಸ್ಯಾರಿ ಕ್ಲೀನಾಗೆ ನಾವು ಆ ಗಮ್ಮನ್ನು ತೆಗೆದುಬಿಡೋದು. ಸ್ಯಾರಿ ಏನು ಡ್ಯಾಮೇಜ್ ಆಗೋದಿಲ್ಲ. ಈ ಟಿಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಇದೆಯೋ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಕೊಡಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಮತ್ತು ನಾವು ಬ್ಲೌಸನ್ನು ಹಾಕ್ಕೊತಾ ಇರ್ತೀವಿ, ಅದು ಈ ರೀತಿ ಥ್ರೆಡ್ ಇಲ್ದಿರೋದನೋ ಇಲ್ಲಾಂದರೆ ಬ್ಲೌಸ್ ಲೂಸ್ ಆಗಿಯೋ ಈ ರೀತಿ ಜಾರೋಗ್ತಾ ಇರ್ತೀವಿ. ಅದು ಆ ರೀತಿ ಜಾರ್ದಿರ ನಾವು ಡಬಲ್ ಟೇಪ್ ಪ್ಲಾಸ್ಟರನ್ನು ಈ ರೀತಿ ಬ್ಲೌಸ್ಗೆ ಅಂಟಿಸ್ಬಿಟ್ಟು ಇನ್ನೊಂದು ಸೈಡು ನಾವು ಒಳಗಡೆ ಇನ್ನರ್ಸನ್ನು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಮೆಚ್ಕೋಬೇಕು. ಈ ರೀತಿ ಮೆಚ್ಕೊಳ್ಳೋದ್ರಿಂದ ಬ್ಲೌಸ್ ಅನ್ನೋದು ಜಾರೋದಿಲ್ಲ, ಟೈಟಾಗಿ ಕೂಡ ಇರುತ್ತೆ. ಈ ಟಿಪ್ ಕೂಡ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಈ ಟಿಪ್ ಕೂಡ ಚೂಸ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಬುಕ್ಸು ಪೆನ್ಸನ್ನು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಪೆನ್ನು ಎಷ್ಟು ಹುಡುಕ್ರೂ ಬೇಗ ಸಿಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ರೀತಿ ಬುಕ್ಗೆ ನಾವು ಡಬಲ್ ಟೇಪ್ ಪ್ಲಾಸ್ಟರನ್ನು ಮಧ್ಯೆ ಈ ರೀತಿ ಅಂಟಿಸ್ಬಿಟ್ಟು, ಇಲ್ಲಾಂದರೆ ಸೈಡ್ಗೆ ಅಂಟಿಸ್ಬೋದು. ಈ ರೀತಿ ಅಂಟಿಸ್ಕೊಂಡು ನಾವು ಇಟ್ಕೋಬೋದು. ಇಲ್ಲಾಂದರೆ ಈ ರೀತಿ ಸೈಡ್ ಇರುತ್ತಲ್ಲ, ಈ ಸೈಡ್ ಕೂಡ ನಾವು ಇಟ್ಕೋಬೋದು. ಈ ರೀತಿ ಇಟ್ಕೊಳ್ಳೋದ್ರಿಂದ ನಮ್ಮ ಬ್ಯಾಗಲ್ಲಿರೋಂಥ ಪೆನ್ನು ಬೇಗ ಸಿಗುತ್ತೆ. ಮತ್ತು ನಾವು ಹ್ಯಾಂಡ್ ಬ್ಯಾಗಲ್ಲಿ ಕೂಡ ಫ್ರೀಯಾಗೆ ನಾವು ತಗೊಂಡು ಯೂಸ್ ಮಾಡ್ಕೋಬೋದು. ಈ ಟಿಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇಡ ಅಂದರೆ ಈ ಟೇಪನ್ನು ತೆಗೆದ್ಬಿಡ್ಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಲಂಚ್ ಬಾಕ್ಸನ್ನು ತೊಗೊಂಡು ಹೋಗ್ತಾ ಇರ್ತೀವಿ. ದೊಡ್ಡ ಬ್ಯಾಗ್ ಆದರೆ ಈ ರೀತಿ ಸೈಡಲ್ಲಿ ಇಕ್ಕೊತೀವಿ. ಚಿಕ್ಕ ಬ್ಯಾಗ್ ಇದ್ದರೆ ನಾವು ಒಂದ್ರ ಮೇಲೆ ಒಂದು ಇಟ್ಕೊಂಡ್ರೂ ಚಿಕ್ಕ ಬಾಕ್ಸು ಬಿದ್ದೋಗ್ತಾ ಇರುತ್ತೆ, ಜಾರ್ ಬಿದ್ದೋಗ್ತಾ ಇರುತ್ತೆ. ಮತ್ತು ಅದು ಏನಾದರೂ ಇಟ್ಟಿದ್ರೂ ಚೆಲ್ಲೋಗೋದು ಇಲ್ಲ ಬ್ಯಾಗೆಲ್ಲ ಗಲೀಜಾಗ್ತಾ ಇರುತ್ತೆ. ಹಾಗಿಲ್ದಿರ ಈ ರೀತಿ ಟೇಪನ್ನು ಈ ರೀತಿ ಅಂಟಿಸ್ಬಿಟ್ಟು ಈ ರೀತಿ ಕ್ಯಾರಿ ಮಾಡ್ಕೋಬೋದು. ಮತ್ತು ತೆಗಿಯೋ ಕೂಡ ತುಂಬ ಈಸಿ ಆಗುತ್ತೆ. ಈ ಟಿಪ್ ಕೂಡ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಚಿಕ್ಕ ಮಕ್ಳಿಗಾದರೆ ಈ ರೀತಿ ಇಟ್ಕೊಟ್ರೆ ತುಂಬ ಯೂಸ್ ಆಗುತ್ತೆ. ಬ್ಯಾಗೆಲ್ಲ ಗಲೀಜಾಗ್ದಿರ ಕ್ಲೀನಾಗೇ ಇರುತ್ತೆ ಮತ್ತು ಈಸಿಯಾಗಿ ನಾವು ತೆಗೆದುಬಿಡ್ಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಡ್ರೆಸ್ಸನ್ನು ಹಾಕ್ಕೊತಾ ಇರ್ತೀವಲ್ಲ, ಪ್ಯಾಂಟು ಜಾಸ್ತಿ ಉದ್ದ ಇರುತ್ತೆ ಮತ್ತು ಅದನ್ನು ಎಲ್ಲಾದರೂ ಹೋದವಾಗ ನಮ್ಗೆ ಗೊತ್ತಾಗೋದಿಲ್ಲ, ಹಾಕ್ಕೊಂಡಿರ್ತೀವಿ. ಉದ್ದ ಇರುವಾಗ ತುಂಬ ಪ್ಯಾಂಟ್ ಎಲ್ಲ ಗಲೀಜಾಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಡಬಲ್ ಟೇಪ್ ಪ್ಲಾಸ್ಟರನ್ನು ಅಂಟಿಸ್ಕೊಳೋದ್ರಿಂದ ನಮಗೆ ಈಸಿ ಆಗುತ್ತೆ, ಫ್ರೀಯಾಗಿ ಕೂಡ ಇರುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೀವು ಸೇಮ್ ಇದೇ ರೀತಿ ನಾವು ಹಾಕ್ಕೊಳ್ಳೋಂಥ ನೈಟಿಗಾಗಿರ್ಬೋದು, ಲಂಗಾಗಿರ್ಬೋದು, ಈ ರೀತಿ ನೀವು ಹಾಕ್ಕೋಬೋದು. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಈ ರೀತಿ ಟಾಪ್ಸನ್ನು ತಗೊತಾ ಇರ್ತೀವಿ, ಅದು ನೆಕ್ ಜಾಸ್ತಿ ಉದ್ದ ಇರುತ್ತೆ ಮತ್ತು ನಾವು ಕೆಲಸ ಮಾಡುವಾಗ ಸ್ವಲ್ಪ ಫ್ರೀ ಅನಿಸೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ರೀತಿ ಡಬಲ್ ಟೇಪ್ ಪ್ಲಾಸ್ಟರನ್ನು ತಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟಿಗೆ ನಾವು ಈ ರೀತಿ ಅಂಟಿಸ್ಕೊಳ್ಳೋದ್ರಿಂದ ನಮಗೆ ಫ್ರೀಯಾಗಿರುತ್ತೆ. ನಾವು ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಮತ್ತು ನಾವು ವಾಚನ್ನು ಕಟ್ಕೊತಾ ಇರ್ತೀವಿ. ವಾಚ್ ಕಟ್ಕೊಂಡಿದ್ರೂ ಅದು ಲೂಸ್ ಇರೋದ್ರಿಂದ ಆ ಸೈಡ್ ಈ ಸೈಡ್ ತಿರುಗ್ತಾ ಇರುತ್ತೆ ಮತ್ತು ಅದು ಸರಿಯಾಗಿರೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ರೀತಿ ಡಬಲ್ ಟೇಪ್ ಪ್ಲಾಸ್ಟರನ್ನು ವಾಚಿಗೆ ಅಂಟಿಸ್ಬಿಟ್ಟು ಮತ್ತು ಎಲ್ಲೋ ಟೇಪ್ ತೆಗೆದುಬಿಟ್ಟು ಅದನ್ನು ನಮ್ಮ ಕೈಗೆ ಅಂಟಿಸ್ಕೊಂಡು ವಾಚನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಅದು ಜರುಗೋದಿಲ್ಲ. ಎಲ್ಲಿ ಕಟ್ಕೊಂಡಿದ್ರೆ ಅಲ್ಲೇ ಆ ಜಾಗದಲ್ಲೇ ಇರುತ್ತೆ, ಸೈಡ್ಗೆ ಅದೆಲ್ಲ ತಿರುಗೋದಿಲ್ಲ. ಈ ಟಿಪ್ ಕೂಡ ನಿಮ್ಗೆ ತುಂಬ ಉಪಯೋಗ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ಸ್ ಇಷ್ಟ ಆಗಿದೆಯೋ ಪ್ಲೀಸ್ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಗರ್ಲ್ಸ್ ಈ ರೀತಿ ಶರ್ಟ್ಸನ್ನು ಹಾಕ್ಕೊತಾ ಇರ್ತಾರೆ. ಅದು ಗುಂಡಿ ಮಧ್ಯೆ ಈ ರೀತಿ ಓಪನ್ ಆಗಿರುತ್ತೆ ಮತ್ತು ನಮ್ಗೆ ಕೆಲಸ ಮಾಡುವಾಗ ಎಲ್ಲ ಓಪನ್ ಆಗಿ ಕಾಣಿಸ್ತಾ ಇರುತ್ತೆ, ನಮ್ಗೆ ಅನ್ಈಸಿ ಆಗಿರುತ್ತೆ. ಅಂಥ ಟೈಮಲ್ಲಿ ನಾವು ಉದ್ದಕ್ಕೆ ಈ ರೀತಿ ಪ್ಲಾಸ್ಟರನ್ನು ಕಟ್ ಮಾಡಿಕೊಂಡು ಅದ್ರ ಗುಂಡಿ ಮಧ್ಯೆ ಈ ರೀತಿ ಮೆಚ್ಚು ಅಂಟಿಸೋದ್ರಿಂದ
ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಫ್ರೀಯಾಗಿ ಇರ್ಬೋದು. ನಾವು ಬಗ್ಗೆ ಎದ್ದೋಲಿ ನಮ್ಮ ಕೆಲಸ ಮಾಡ್ಕೊಂಡ್ರೂ ಏನು ಓಪನ್ ಆಗಿ ಕಾಣಿಸೋದಿಲ್ಲ. ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದು ಎಕ್ಸ್ಪೆಷಲಿ ಗರ್ಲ್ಸ್ ನಾವು ಶರ್ಟ್ಸ್ ಅನ್ನು ಹಾಕ್ಕೊಂಡಾಗ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಫಂಕ್ಷನ್ಸ್ ಹೋದಾಗ ಈ ರೀತಿ ಡ್ರೆಸ್ಸಸನ್ನು ಹಾಕ್ಕೊಂಡಿರ್ತೀವಿ, ಅದು ನಮ್ಗೆ ಗೊತ್ತಿಲ್ಲದೆ ಈ ರೀತಿ ಹರಿದೋಗಿರುತ್ತೆ. ಮತ್ತು ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕಂದ್ರೆ ಕೂಡ ನಮ್ಗೆ ಟೈಮ್ ಸಿಗೋಲ್ಲ. ಅಲ್ಲಿ ಹೋಗಿರೋ ಹತ್ರ ಸ್ಟಿಚ್ ಮಾಡ್ಕೊಳಕ್ಕೆ ಮಿಷನ್ಸ್ ಇರೋದಿಲ್ಲ. ಅಂಥ ಟೈಮಲ್ಲಿ ಈ ರೀತಿ ಸೆಲೋ ಟೇಪನ್ನು ತಗೊಂಡು ಈ ರೀತಿ ಮೆಚ್ಚಿಬಿಟ್ಟು ನಾವು ಹಾಕ್ಕೊಳ್ಳೋದ್ರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ನಾವು ಮನೆಗೆ ಬಂದಾಗ ಫ್ರೀ ಟೈಮಲ್ಲಿ ನಾವು ಈ ರೀತಿ ಸ್ಟಿಚ್ ಹಾಕ್ಕೋಬೋದು. ಈ ಟಿಪ್ಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಈ ರೀತಿ ಜೀನ್ಸ್ ಪ್ಯಾಂಟನ್ನು ಹಾಕ್ಕೊತಾ ಇರ್ತಾರೆ, ಗರ್ಲ್ಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು. ಈ ರೀತಿ ಹಾಕ್ಕೊಳ್ಳುವಾಗ ಬೆಲ್ಟು ಮುಂದೆ ಬಂದುಬಿಟ್ಟಿರ್ತೀವಿ. ಎಷ್ಟು ಪ್ರೆಸ್ ಮಾಡಿ ಈ ರೀತಿ ಹಾಕ್ಕೊಂಡ್ರು ಕೂಡ ಮುಂದೆಗೆ ಈ ರೀತಿ ಓಪನಾಗಿ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ಟಾಪ್ಸ್ಗೆ ಆದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಶರ್ಟ್ಸ್ಗಾದರೆ ಚೆನ್ನಾಗಿರೋದಿಲ್ಲ. ಅಂಥ ಟೈಮಲ್ಲಿ ಈ ರೀತಿ ಪ್ಲಾಸ್ಟರನ್ನು ಈ ರೀತಿ ತಗೊಂಡು ಮೆಚ್ಕೊಳ್ಳೋದ್ರಿಂದ ಅದು ಮುಂದೆಗೆ ಬರೋದಿಲ್ಲ, ಕ್ಲೀನಾಗಿ ಕೂಡ ಕಾಣಿಸುತ್ತೆ. ಈ ಟಿಪ್ ಕೂಡ ತುಂಬ ನೀವು ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ಕಾಲರ್ಸ್ ಇರೋಂಥ ಶರ್ಟ್ಸನ್ನು ಹಾಕ್ಕೊಂಡಿರ್ತಾರೆ, ಅದು ಕಾಲರು ಮೇಲೆಗೆ ಕೆಳಗೆ ಈ ರೀತಿ ಮಖಕ್ಕೆ ತಗಲ್ತಾ ಇರುತ್ತೆ. ಮತ್ತು ಹಾಗೆ ಮೇಲೆಗೆ ಈ ರೀತಿ ಎಷ್ಟು ಐರನ್ ಮಾಡಿದ್ರೂ ಅದು ಸರಿಯಾಗಿ ಕುತ್ಕೊಳ್ಳೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ರೀತಿ ಪ್ಲಾಸ್ಟರನ್ನು ತಗೊಂಡು ಅನ್ಸ್ಕೊಳ್ಳೋದ್ರಿಂದ ನಮಗೆ ತುಂಬ ಯೂಸ್ ಆಗುತ್ತೆ. ಅದು ಮೇಲೆಗೆ ಹೋಗೋದಿಲ್ಲ, ಕ್ಲೀನಾಗೆ ಪ್ರೆಸ್ ಆಗಿ ಅಂಟ್ಕೊಳ್ಳುತ್ತೆ. ಮತ್ತು ನಾವು ಮುರಿದೋಗಿರೋ ವಾಲೆಯನ್ನು ಈ ರೀತಿ ಬಿಸಾಕ್ತಾ ಇರ್ತೀವಿ. ಬಿಸಾಕ್ದಿರ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನಾವು ಕಿವಿಗೆ ಈ ರೀತಿ ಪ್ಲಾಸ್ಟರನ್ನು ಹಚ್ಕೊಂಡು ಅದ್ರ ಮೇಲೆ ವಾಲೆಯನ್ನು ಇಟ್ಕೊಳ್ಳೋದ್ರಿಂದ ತುಂಬ ಕ್ಲೀನಾಗಿ ಕಾಣಿಸುತ್ತೆ, ಚೆನ್ನಾಗಿ ಅಂಟ್ಕೊಳ್ಳುತ್ತೆ ನಮ್ಮ ಕಿವಿಗೆ. ಮತ್ತು ನಾವು ಈಸಿಯಾಗಿ ಕೂಡ ಅದನ್ನು ತೆಗೆದುಬಿಡ್ಬೋದು, ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಈ ಟಿಪ್ ಕೂಡ ನೀವು ಬಳಸ್ಕೊಳ್ಳಿ ಪ್ಲೀಸ್. ನೀವು ಮುರಿದೋಗಿರೋಂಥ ವಾಲೆಯನ್ನು ಬಿಸಾಕೋಕ್ಕೆ ಹೋಗಬೇಡಿ, ಈ ಟಿಪ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಅನಿಸ್ತು ಈ ಟಿಪ್ಸು? ನಿಮಗೆ ಯಾವುದಾದ್ರೂ ಒಂದಾದರೂ ನಿಮಗೆ ಹೆಲ್ಪ್ಫುಲ್ ಆಗಿ ಅನಿಸಿದ್ರೆ ಪ್ಲೀಸ್ ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಫ್ರೆಂಡ್ಸ್ಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.